ನಮಸ್ಕಾರ. ನಮ್ಮ ಸಿ ಎಮ್ ಅವ್ರಿಗೊಂದು ಮಾತು. ಡಿ ಕೆ ಶಿವಕುಮಾರ್ ಅಣ್ಣ ನಮಸ್ಕಾರ. ನಮ್ಮ ಕರ್ನಾಟಕಕ್ಕೆ ಉಚಿತವಾದ ಬಸ್ಸು ಏನಕ್ಕೆ ಕೊಟ್ಟಿದ್ದೀರಾ? ಏನಕ್ಕೆ ಕೊಡಬೇಕಾಯಿತು? ಉದ್ದೇಶ ಏನು? ಒಂದು, ನಮ್ಮ ಸರ್ಕಾರಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಟಾಯ್ಲೆಟ್ ಕಟ್ಟಿದ್ದೀರಾ? ಯಾವ ಉದ್ದೇಶಕ್ಕೆ? ಏನಕ್ಕೆ ಅದು ಟೆಂಡರ್ ಕೊಟ್ಟಿದ್ದೀರಾ? ಎಷ್ಟು ಅಲ್ಲಿ ಕಲೆಕ್ಷನ್ ಆಗ್ತಾಯಿದೆ? ಯಾವತ್ತಾದರೂ ಕೇಳಿದ್ದೀರಾ? 2, ಮೂರನೇದಾಗಿ, ರೈತರು ಹೊಟ್ಟೆ ಓಡಿದ್ರೆ ನಾಳೆ ನಾವು ಭಿಕ್ಷೆ ಎತ್ತಬೇಕಾಗತ್ತೆ ಕರ್ನಾಟಕದಲ್ಲಿ. 3, ಇವತ್ತು ನಮ್ಮ ರಸ್ತೆ ಗುಂಡಿಗಳು ಇನ್ನೂ ಮುಚ್ಚಿಲ್ಲ, ಅದ್ರ ಬಗ್ಗೆ ಗಮನ ಕೊಡಿ. ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಿ ಮಕ್ಕಳಿಗೆ ಒಳ್ಳೆ ಊಟ ವ್ಯವಸ್ಥೆ ಇಸ್ಕಾನ್ ಟೆಂಪಲಿಂದ ಬರುತ್ತೆ, ಯಾವ ಗೌರ್ಮೆಂಟ್ ಸರ್ಕಾರನೂ ಕೊಡ್ತಾ ಇಲ್ಲ. 1, ಶಾಲೆಗಳ್ನ ಕಡ್ಡಾಯವಾಗಿ ಕನ್ನಡ ಮೀಡಿಯಮ್ ಮಾಡಿದ್ದೀರಾ? SLCವರೆಗೂ ಒಂದು ಕಡೆ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಆ ಕ್ಷೇತ್ರದಲ್ಲಿ ಅಲ್ಲಿ ಜಾಗ ಇದ್ದಾಗ 10ನೇ ಕ್ಲಾಸ್ವರೆಗೂ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳನ್ನ ಕಟ್ಕೊಡಿ. ಬಸ್ ಫ್ರೀ, ಗೃಹಲಕ್ಷ್ಮಿ ಫ್ರೀ ಅದೆಲ್ಲ ಬೇಡ ನಮಗೆ. 5 ವರ್ಷಕ್ಕೊಬ್ಬರು ಬರ್ತೀರಾ, ಒಬ್ರು ಹೋಗ್ತೀರಾ. ಆದರೆ ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕು. ಇನ್ನೊಂದು ರಾಜ್ಯನ ನೋಡಿ, ನಮ್ಮ ಕರ್ನಾಟಕದ ಜನಗಳು ಎಚ್ಚೆತ್ಕೊಳ್ಳೋಕೆ ಮುಂಚೆ ನಾವು ನಮ್ಮ ಕರ್ನಾಟಕನ ಯಾವ ರೀತಿಯಲ್ಲಿ ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡೋಂಥ ಕೆಲಸಗಳನ್ನ ಯಾವ ರೀತಿ ಮಾಡಿಸ್ಬೇಕು ದಯವಿಟ್ಟು ನಡೆಸ್ಕೊಡಿ. ವಯಸ್ಸಾದವ್ರಿಗೆ ಪೆನ್ಷನ್ ಅಂತ ಹುಡ್ಕೊಂಡು ಬಂದಾಗ BBMPಲಾಗಲಿ ಪೋಸ್ಟ್ ಆಫೀಸಲ್ಲಾಗಲಿ ದಯವಿಟ್ಟು ಅವ್ರಿಗೆ ಸಹಕರಿಸಿ, ಬ್ಯಾಂಕುಗಳಾಗಿ ಸಹಕರಿಸಿ. ಇದೆಲ್ಲ ತುಂಬ ಅನಾನುಕೂಲ ಆಗ್ತಾಯಿದೆ. ದಯವಿಟ್ಟು ಅದು ಮಾಜಿ ಸಿದ್ದರಾಮಯ್ಯ ಅವರು ಇದ್ದಿದ್ದರೆ ಖಂಡಿತವಾಗ್ಲೂ ಅವ್ರಿಗೆ ತಲುಪ್ತಾಯಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅಣ್ಣ ಅವ್ರಿಗೆ ಈ ವಿಷಯ ತಲುಪುತ್ತೆ. ಅವ್ರು ಖಂಡಿತವಾಗ್ಲೂ ಇದನ್ನು ಮನಸ್ಸು ತಗೊಂಡು ಅವ್ರವರೆಗೂ ಈ ವಿಷಯ ಮುಟ್ಟಿಸ್ಬೇಕು. ರೋಡು ಗುಂಡಿಗಳನ್ನ ಸರಿ ಮಾಡಬೇಕು, ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು. ಪೆನ್ಷನ್ ನಿಂತಿದೆ, ಗೃಹಲಕ್ಷ್ಮಿ ಯೋಜನೆಗಳು ನಿಂತೋಗಿದೆ, ಅದನ್ನೆಲ್ಲ ದಯವಿಟ್ಟು ರಿಲೀಸ್ ಮಾಡಿ. 6-7 ತಿಂಗಳಿಂದ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ. ಇದನ್ನೆಲ್ಲ ಅನುಕೂಲ ಮಾಡಿಕೊಡಿ. ಬಸ್ ಕಂಡಕ್ಟರ್ಗಳು ಹೆಣ್ಮಕ್ಳನ್ನ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸೋಂಥ ವ್ಯವಸ್ಥೆಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಾವು ಯಾವತ್ತೂ ಫ್ರೀಯಾಗಿ ನಮ್ಗೆ ಬಸ್ ಕೊಡೋಂತ ಕೇಳಿಲ್ಲ. ನಾವು ಫ್ರೀಯಾಗಿ ಬಂದು ಬಸ್ಸಲ್ಲಿ ಕೂತ್ಕೊಂಡು ಮಾತ್ರಕ್ಕೆ ನಾವು ಅಷ್ಟು ಚೀಪ್ ಮೆಂಟಲಾಗಿ ಒಂಥರ ಮೆಂಟಲ್ ಥರ ಮಾತಾಡ್ತಾರೆ ಕಂಡಕ್ಟರ್ಗಳು. ಡ್ರೈವರ್ಗಳ್ಗೆ ಹೇಳ್ತಾ ಇದ್ದೀನಿ, ರೋಡ್ ನೋಡ್ಕೊಂಡು ಬಸ್ ಓಡಿಸಿ, ಫೋನ್ ಮಾತಾಡಿಕೊಂಡು ಬಸ್ ಓಡಿಸ್ಬೇಡಿ. ನಿಮ್ಮಂಗೆ ನಮ್ಮ ಕುಟುಂಬದಲ್ಲೂ ನಮ್ಗೆ ಜೀವ ಇದೆ, ನಿಮಗೂ ಜೀವ ಇದೆ, ನಿಮಗೂ ಕುಟುಂಬ ಇದೆ. ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಫೋನ್ ಕಟ್ ಮಾಡಿ, ಫೋನ್ನ ಯೂಸ್ ಮಾಡಬೇಡಿ ದಯವಿಟ್ಟು. ಡೈರೆಕ್ಟಾಗಿ ನಾವು ಕಂಡಕ್ಟರ್ಗಳಿಗೆ ಹೇಳೋಕ್ಕಾಗ್ತಾ ಇಲ್ಲ. ಕಂಡಕ್ಟರ್ ಆಗಲಿ ಡ್ರೈವರ್ಗಳಾಗಲಿ ದಯವಿಟ್ಟು ಹೇಳ್ತೀನಿ, ರೆಸ್ಪೆಕ್ಟಿಂದ ನಡ್ಕೊಳ್ಳಿ. ಪಕ್ಕದಲ್ಲಿ ಸಣ್ಣ 2 ವೀಲರ್ ಬಂದ್ರೂ ಅದನ್ನು ಮಿರರಿಂದ ನೋಡಿಕೊಂಡು ಆ ಗಾಡಿ ಹೆಂಗೆ ಚಲಾಯಿಸ್ತಿದ್ದೀರಾ, ಯಾವ ರೀತಿ ನೀವು ಗಾಡಿ ಓಡಿಸ್ತಿದ್ದೀರ ಅಂತ ನಿಮಗೆ ಗೊತ್ತಿದೆ. ದಯವಿಟ್ಟು ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ, ಎಲ್ರಿಗೂ ಕುಟುಂಬ ಇದೆ, ಎಲ್ರಿಗೂ ಜೀವ ಇದೆ, ಎಲ್ರಿಗೂ ಸಂಸಾರ ಇದೆ. ನಿಮ್ಮ ಸಂಸಾರಕ್ಕೆ ನೀವೇ ಹೊಣೆ ಆಗ್ತೀರ ಹೊರತು ಇನ್ನೊಬ್ಬ ಸರ್ಕಾರ ಆಗಲಿ ಯಾರು ಬಂದು ನಮ್ಗೆ ಊಟ ಹಾಕಲ್ಲ. ನಾವು ದುಡಿದ್ರೇ ಊಟ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 2ನೇದಾಗಿ ಇನ್ನೂ ಕೆಲವೊಂದು ವಿಷಯ ಹೇಳ್ತೀನಿ. ದಯವಿಟ್ಟು ಬಸ್ಸಲ್ಲಿ ಹೆಣ್ಮಕ್ಳು ಗಲಾಟೆ ಮಾಡ್ಕೋಬೇಡಿ. ನಮ್ಮ ಮರ್ಯಾದೆಯಿಂದ ನಾವೇ ಹರಾಜು ಮಾಡ್ಕೋತಿದ್ದೀವಿ. ನಿಮ್ಗೆ ಸೀಟ್ ಇತ್ತಾ ಕೂತ್ಕೊಳ್ಳಿ. ಅವರೆಲ್ಲೋ ಇರ್ತಾರೆ, ಅವ್ರಿಗೆ ರಿಸರ್ವ್ ಮಾಡೋದು, ಇನ್ನೊಬ್ರು ಪಕ್ಕದಲ್ಲಿ ಬಂದಾಗ ಅವ್ರಿಗೆ ಸೀಟ್ ಕೊಡದಿರೋದೆಲ್ಲ ಮಾಡಬೇಡಿ. ಮತ್ತೊಂದು ವಿಷಯ, ಆದಷ್ಟು ನಿಮ್ಮ ಮನೇಲಿರುವಂಥ ಮಕ್ಕಳನ್ನ ನಿಮ್ಮ ಗಮನದಲ್ಲಿ ತಂದ್ಕೊಳ್ಳಿ. ಅವರು ಮೊಬೈಲ್ ಯೂಸ್ ಮಾಡ್ತಾಯಿದ್ದಾರೆ. ಮೊಬೈಲ್ ಯೂಸ್ ಮಾಡೋದ್ರಿಂದ ಅವ್ರಿಗೇನು ತೊಂದರೆ ಆಗ್ತಿದೆ, ಅವ್ರು ಯಾವ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾ ಇದ್ದಾರೆ, ಮನೇಲಿ ಯಾವ ರೀತಿ ಮಕ್ಕಳು ನಡ್ಕೋತಾ ಇದ್ದಾರೆ, ದಯವಿಟ್ಟು ತಂದೆ ತಾಯಿನ ಕೇಳ್ಕೊತಾ ಇದ್ದೀನಿ, ನಿಮ್ಮ ಮಕ್ಕಳ ಬಗ್ಗೆ ಗಮನ ಕೊಡಿ. ಅವರು ಶಾಲೆಗೆ ಹೋಗ್ತಾ ಇದ್ದಾರೆ, ಶಾಲೆಯಿಂದ ಬರಬೇಕಾದ್ರೆ ಬಸ್ ಸ್ಟಾಪ್ಗಳಲ್ಲಿ ಅವರು ಯಾವ ರೀತಿ ಏನು ಮಾಡ್ತಾಯಿದ್ದಾರೆ ದಯವಿಟ್ಟು ಅಬ್ಸರ್ವ್ ಮಾಡಿ. ನಾನು ಯಾಕೆ ಮಾತು ಹೇಳ್ತಿದ್ದೀನಿ, ಎಷ್ಟು ಬಸ್ ಸ್ಟಾಪ್ಗಳಲ್ಲಿ ನೋಡ್ತಾ ಇದ್ದೀನಿ, ಒಂದು ಹೆಣ್ಮಕ್ಳು ಗಂಡು ತುಂಬ ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಅವೇರ್ನೆಸ್ ಮಾಡಿ, ಒಳ್ಳೆ ಬುದ್ಧಿವಾದ ಹೇಳಿ.
ಶಾಲೆಗಳಲ್ಲೂ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಶೇರ್ ಮಾಡಿ. ದಯವಿಟ್ಟು ಟೀಚರ್ಗಳಿಗೊಂದು ಮನವಿ, ಮಕ್ಕಳಿಗೆ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ದಯವಿಟ್ಟು ಒಂದು ಒಳ್ಳೆ ಅವೇರ್ನೆಸ್ ಕೊಡಿ. ಮಕ್ಕಳಿಗೆ ಬುದ್ಧಿವಾದ ಹೇಳಿ. ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಒಂದು ಸಂಸ್ಕೃತಿ ಬೇಕು. ಈಗ ಅದನ್ನು ಬಿಟ್ಟಿದ್ದಾರೆ. ಕೆಲವು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಸಂಸ್ಕೃತಿನ ಹಾಳು ಮಾಡಬೇಡಿ. ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂಥ ಹೆಣ್ಮಕ್ಳು ನಾವು. ನಮಗಂತ ಒಂದು ಸ್ಥಾನ ಮಾನ ಅಂತ ಇನ್ನೂ ಇದೆ, ಉಳಿಸ್ಕೊಳ್ತಾ ಇದ್ದೀವಿ. ದಯವಿಟ್ಟು ಕೆಲವು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಒಳ್ಳೆ ಬಟ್ಟೆ ಹಾಕಿ. ನಿಮ್ಮನ್ನು ನೋಡಿದವರು, ನಿಮ್ಮ ತಂದೆ ತಾಯಿಗೂ ಒಂದು ಒಳ್ಳೆ ಗೌರವ ಸಿಗುತ್ತೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನಿಮ್ಮ ಸ್ವತಂತ್ರನೇ, ನೀವು ಹಾಕೋ ಬಟ್ಟೆ ನಿಮ್ಮ ಸ್ವತಂತ್ರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡಿಕೊಂಡು ಇನ್ನು ಮುಂದಕ್ಕಾದರೂ ಒಳ್ಳೆ ಮಕ್ಕಳಾಗಿ, ಈ ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗಿ, ಪ್ರಜಾಪ್ರಭುತ್ವ ಇನ್ನೂ ಸತ್ತಿಲ್ಲ, ಬದುಕಿದೆ, ನಮಗಾಗಿ ಬದುಕಿದೆ. ದಯವಿಟ್ಟು ಕಾಪಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.